ಕ್ರಾಸ್ ಪ್ರಾಡಕ್ಟ್ ಬಿಟ್ವೀನ್ ಆರ್ಥೋನಲ್ ಟ್ರೇಟ್ ಆಫ್ ಯೂನಿಟ್ ವೆಕ್ಟರ್ಸ್. ಏನು ಮಾಡ್ತಾ ಇದ್ದೀವಿ ಇಲ್ಲಿ ಅಂತ ಹೇಳಿದ್ರೆ, ಇವಾಗ ನಮ್ಮ ಕ್ರಾಸ್ ಪ್ರಾಡಕ್ಟಲ್ಲಿ ನಿಮ್ಮ ಕಾಂಪೊನೆಂಟ್ ಫಾರ್ಮ್ ಇದೆ ಅಲ್ವಾ? ಈ ಕಾಂಪೊನೆಂಟ್ ಫಾರ್ಮಲ್ಲಿ ಐ ಜೆ ಕೆ ಏನಿವು ದೇ ಆರ್ ನಥಿಂಗ್ ಬಟ್ ಯುವರ್ ಆರ್ಥೋನಲ್ ಟ್ರೇಟ್ ಆಫ್ ಯೂನಿಟ್ ವೆಕ್ಟರ್ಸ್ ಅಲ್ವಾ? ಸೊ ಈ ಥರ ಇರಬೇಕಾದ್ರೆ ನಾವು ಕ್ರಾಸ್ ಪ್ರಾಡಕ್ಟ್ ಬಿಟ್ವೀನ್ ದೆಮ್ ಶುಡ್ ಬಿ ವೆರಿ ಕ್ಲಿಯರ್ ಅಂತ ಹೇಳಿದ್ರೆ, ಸಿ ಕಾಂಪೊನೆಂಟ್ ಫಾರ್ಮಲ್ಲಿ ನೀವು ಮಲ್ಟಿಪ್ಲೈ ಮಾಡಬೇಕಾದ್ರೆ ಐ ಜೆ ಕೆ ಉಪಯೋಗಿಸ್ತೀರಾ. ಸೊ ವಾಟ್ ಈಸ್ ದ ಕ್ರಾಸ್ ಪ್ರಾಡಕ್ಟ್ ಬಿಟ್ವೀನ್ ದೆಮ್ ಗೊತ್ತಿರಬೇಕು ಅಂತ ಹೇಳಿ ಲೆಕ್ಕ, ಆಯ್ತಾ? ಸೊ ನಿಮ್ಮ ಐ ಬಂದು ಇಟ್ ವಿಲ್ ಬಿ ಅಲಾಂಗ್ ದ ಎಕ್ಸ್ ಆಕ್ಸಿಸ್, ಇದು ಮತ್ತಿದು ಅಲ್ವಾ, ಐ ಜೆ ಕೆ. ಇವಾಗ ನಾವು ಐ ಕ್ರಾಸ್ ಜೆ ಮಾಡೋಣ. ಐ ಕ್ರಾಸ್ ಜೆ ಹೇಗಾಗುತ್ತಿದೋ, ಇಟ್ ವುಡ್ ಬಿ ಸಮಥಿಂಗ್ ಲೈಕ್ ದಿಸ್. ಸೊ ನಿಮ್ಮ ಕೈ ಹೇಗಿಡಬೇಕು ಅಂತ ಹೇಳಿದ್ರೆ, ಐಯಿಂದ ಶುರು ಮಾಡ್ಕೊಬೇಕು, ಆಮೇಲೆ ಜೆಗೆ ಹೋಗಬೇಕು. ಸೊ ಈ ಥರ ಮಾಡಕ್ಕೆ ಹೋಯ್ತು ನೀವು ಅಂತ ಹೇಳಿದ್ರೆ ನಿಮ್ಮ ಹೆಬ್ಬೆಟ್ಟು ಮೇಲಿರುತ್ತೆ ನೋಡಿ, ಟ್ರೈ ಮಾಡಬೇಕು, ಮಾಡಿದ್ರಾ? ಸೊ ನೀವು ಈ ಥರ ಕೈನ ತಿರುಗಿಸಿದಾಗ ಎಲ್ಲಿರುತ್ತೆ ನಿಮ್ಮ ಹೆಬ್ಬೆಟ್ಟು ಮೇಲಿರುತ್ತೆ ಅಂತ ಹೇಳ್ತು ಅಂತ ಹೇಳಿದ್ರೆ ನಿಮ್ಮ ರಿಸಲ್ಟೆಂಟ್ ವೆಕ್ಟರ್ ವಿಲ್ ಬಿ ಇನ್ ದ ಕೆ ಡೈರೆಕ್ಷನ್, ಒಂದು ಪಾಸಿಟಿವ್ ಕೆ ಡೈರೆಕ್ಷನ್ ಫೈನಲೈಸ್ಡ್. ಸೊ ಇಟ್ ಆನ್ಸರ್ ಇಸ್ ಪಾಸಿಟಿವ್ ಕೆ, ಬಟ್ ಇದು ನಿಧಾನಕ್ಕೆ ನೋಡ್ತೀನಿ ಇವಾಗ. ಸೊ ದಿಸ್ ಇಸ್ ಐ ಜೆ ಇಂಟು ಸೈನ್ ಆಫ್ ಥೀಟಾ ಎನ್ ಕ್ಯಾಪ್, ಸರಿನಾ? ಇಲ್ಲಿ ಥೀಟಾ ಬಂದು 90 ಡಿಗ್ರಿ, ಎನ್ ಕ್ಯಾಪ್ ಬಂದು ಅದನ್ನೇ ಕಂಡುಹಿಡ್ತಾ ಇರೋದು ನಾವು. ಸೊ ಇಲ್ಲಿ ಇಸ್ ಪಾಸಿಟಿವ್ ಕೆ ಆ್ಯಕ್ಚುಲಿ. ಸೊ ನಿಮ್ಮ ಉತ್ತರ ಮ್ಯಾಗ್ನಿಟ್ಯೂಡ್ ಆಫ್ ಐ ಇಸ್ 1, ಜೆ ಇಸ್ 1, ದಿಸ್ ಇಸ್ 1 ಇಂಟು ಕೆ ಕ್ಯಾಪ್. ಓವರಾಲ್ ನಿಮ್ಮ ಉತ್ತರ ಏನು? ಕೆ ಕ್ಯಾಪ್. ಮತ್ತು ಮುಂದೆ ಇವಾಗ ಜೆ ಇಂಟು ಐ ಮಾಡೋಣ. ಇವಾಗ ಉಲ್ಟಾ ಮಾಡೋಣ, ಏನಾಗುತ್ತೆ ನೋಡೋಣ. ಒಂದು ನಿಮಿಷ. ಸೊ ಜೆ ಕ್ರಾಸ್ ಐ ಕ್ರಾಸ್ ಸೈನ್ ಥೀಟಾ ಎನ್ ಕ್ಯಾಪ್. ಸೊ ದಿಸ್ ಇಸ್ 90 ಡಿಗ್ರಿ, ದಿಸ್ ಇಸ್ ಕೆ ಕ್ಯಾಪ್. ಆದರೆ ಇದು ನೆಗೆಟಿವ್ ಪಾಸಿಟಿವ್ ನೋಡ್ಬೇಕು ನಾವು. ಕೆ ಕ್ಯಾಪ್ ಅಂತೂ ಹೌದು, ನೆಗೆಟಿವ್ ಪಾಸಿಟಿವ್. ಇವಾಗ ನಾವು ಎಲ್ಲಿಂದ ಶುರು ಮಾಡ್ತಿದ್ದೀವಿ? ಜೆ ಇಂದ ಐಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಕೈ ಈ ರೀತಿಯಲ್ಲಿರಬೇಕು. ಈ ಥರ ಇದ್ದಾಗ ನಮ್ಮ ಹೆಬ್ಬೆಟ್ಟಲ್ಲಿರುತ್ತೆ, ಕೆಳಗಿರುತ್ತೆ. ಸರಿನಾ? ಕೆಳಗಿರುತ್ತೆ ಅಂತ ಹೇಳಿದ್ರೇನು? ನೆಗೆಟಿವ್ ಕೆ. ಸೊ ದಿಸ್ ಇಸ್ 1 1 1 ನೆಗೆಟಿವ್ ಕೆ ಕ್ಯಾಪ್. ಸೊ ಇದರ ಉತ್ತರ ನೆಗೆಟಿವ್ ಕೆ ಕ್ಯಾಪ್. ಸೊ ಇದೇ ರೀತಿಯಲ್ಲಿ ನಾವು ಐ ಜೆ ಕೆ ಮೂರಕ್ಕೂ ಮಾಡ್ಬೋದು. ಸೊ ದಿಸ್ ಇಸ್ ಪಾಸಿಟಿವ್, ಆಯ್ತಾ? ಏನಕ್ಕಪ್ಪ ಪಾಸಿಟಿವ್ ಅಂತ ಹೇಳಿದ್ರೆ, ಸೊ ಐ ಇಂಟು ಜೆ ಇಸ್ ಪಾಸಿಟಿವ್ ಕೆ, ಕೆ ಇಂಟು ಐ ಇಸ್ ಪಾಸಿಟಿವ್ ಜೆ, ಜೆ ಇಂಟು ಕೆ ಇಸ್ ಪಾಸಿಟಿವ್ ಐ. ಸೊ ಇಲ್ಲಿ ಯಾವುದೇ ಇದೇ ಆರ್ಡ್ರಲ್ಲಿ ನೀವು ಯಾವುದೇ ಮಲ್ಟಿಪ್ಲೈ ಮಾಡಿದ್ರು ದ ಆನ್ಸರ್ ವಿಲ್ ಬಿ ಪಾಸಿಟಿವ್. ಅದೇ ಐ ಜೆ ಕೆ ಅಂತ ಬರ್ಕೊಳ್ಳಿ. ಇವಾಗ ನಾವು ಇನ್ನೊಂದು ಕಡೆಯಿಂದ ಬಂತು ಅಂತ ಹೇಳಿದ್ರೆ, ಆಯ್ತಾ, ನಮ್ಮ ಉತ್ತರ ನೆಗೆಟಿವ್ ಆಗುತ್ತೆ. ಐ ಕೆ ಇಸ್ ನೆಗೆಟಿವ್ ಜೆ, ಜೆ ಐ ಇಸ್ ನೆಗೆಟಿವ್ ಕೆ, ಅದೇ ಬಂದಿದ್ದು ನಮ್ಗೆ ಇಲ್ಲಿ ಅಲ್ವಾ? ಸೊ ಈ ಥರ ಆಗುತ್ತೆ. ಸೊ ದಿಸ್ ಇಸ್ ಅ ಟ್ರಿಕ್ ಟು ರಿಮೆಂಬರ್. ಸೊ ಇದನ್ನು ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ಸೊ ನಿಮ್ಮ ಉತ್ತರಗಳು ಸುಲಭ ಆಗುತ್ತೆ, ಆಯ್ತಾ? ಸೊ ದ ಆಕ್ಚುಯಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಬಿಟ್ವೀನ್ ಟೂ vectors in their component form
ದ ಆಕ್ಚುಲ್ ಕ್ರಾಸ್ ಪ್ರಾಡಕ್ಟ್ ವುಡ್ ಲುಕ್ ಲೈಕ್ ದಿಸ್. ಸೊ ಇದು ಎಮ್ ಮತ್ತು ಇದು ಎನ್ ಅಂತ ಇದೀನಿ. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ಐ ಜೆ ಕೆ ಫಸ್ಟು ನಿಮ್ಮ ಎಮ್ ಅಲ್ಲಿರುವಂಥ ಎ ಬಿ ಸಿ ಬರ್ಕೊಬೇಕು. ನೆಕ್ಸ್ಟು ಕ್ಯೂ ಪಿ ಎಸ್ ಆ್ಯಂಡ್ ಟಿ ಈ ರೀತಿ ಬರ್ಕೊಬೇಕು. ಆಯಿತಾ? ಸೊ ಇದೇನಪ್ಪ ಅಂತ ಹೇಳಿದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಒಂದು ಉದಾಹರಣೆ ಹೇಳ್ಕೊಡ್ತೇನೆ ನೋಡಿ ಇಲ್ಲಿ. ಸೊ ಇದು ನಿಮ್ಮ ಫಸ್ಟ್ 2 ವೆಕ್ಟರ್ಸ್, ಇವೆರಡು ಸ್ಮಾಲ್ ಲೆಟರ್ ಇರಬೇಕಾಯಿತು, ಎ ಬಿ. ಹಾಂ, ತೊಂದರೆ ಇಲ್ಲ. ಇವಾಗ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ನಾವು ಅದನ್ನು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೊಬೇಕು. ಸ್ಕ್ವೇರ್ ಬ್ರ್ಯಾಕೆಟ್ಸ್ ಎಲ್ಲ ಅದೆರಡು ಸೀದ ಲೈನ್ ಇರಬೇಕು. ಎನಿವೇಸ್, ಸೊ ಮೆಥಡಾಲಜಿ ನೋಡಿ, ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ದ ಫಸ್ಟ್ ರೋ. ನೀವು ಮ್ಯಾಟ್ರಿಕ್ಸ್ ಕಲ್ತಿದ್ರೆ ಇದು ಅರ್ಥ ಆಗುತ್ತೆ ಸ್ಟೇಟ್ಮೆಂಟ್ ಏನಂತ ಹೇಳಿ. ಸೊ ಬೇಸಿಕಲಿ ಏನಂತ ಹುಡುಗರ, ಇವಾಗ ಐ ತೊಗೊತಾ ಇದ್ವಿ. ಐ ಎಲ್ಲಿದೆ? ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿ ಇದೆ. ಆ ಎಲಿಮೆಂಟ್ ಬಿಟ್ಟು ಮಿಕ್ಕಿದ ಎಲಿಮೆಂಟ್ ತೊಗೊಬೇಕು ಅಂತ ಹೇಳಿದ್ರೆ ಈ ರೀತಿಯಲ್ಲಿ. ಸರಿನಾ? ಸೊ ಐ ಇಂಟು ದ ಮ್ಯಾಟ್ರಿಕ್ಸ್ ಆಫ್ 5 3 3 1 3 - 1. ಜೆ ತಗೊಳ್ಳಿ. ಜೆ ಫಸ್ಟ್ ರೋ ಸೆಕೆಂಡ್ ಕಾಲಮಲ್ಲಿದೆ. ಹಾಗಾಗಿ ಆ ಎಲಿಮೆಂಟ್ಸ್ ಬಿಟ್ಟು ಮಿಕ್ಕಿದೆಲ್ಲ ಎಲಿಮೆಂಟ್ಸ್ ತೊಗೊಬೋದು. ಸರಿನಾ? ಕೊನೆಯದಾಗಿ ಲಾಸ್ಟ್ ರೋ ಲಾಸ್ಟ್ ಕಾಲಮ್, ದಟ್ ಇಸ್ ಕೆ. ಫಸ್ಟ್ ರೋ ಲಾಸ್ಟ್ ಕಾಲಮ್, ಅಲ್ಲಲ್ಲ, ಫಸ್ಟ್ ರೋ, ಹಾಂ ಕರೆಕ್ಟ್, ಲಾಸ್ಟ್ ಕಾಲಮ್. ಸೊ ಅದರಲ್ಲಿ ಎಲಿಮೆಂಟ್ಸ್ ಬಿಟ್ಟು ಮಿಕ್ಕಿದೆಲ್ಲ ಎಲಿಮೆಂಟ್ಸು ಈ ರೀತಿಯಲ್ಲಿ ಬರ್ಕೊಬೇಕು. ಇದು ಬರ್ಕೊಂಡಾದ್ಮೇಲೆ ಏನು ಮಾಡಬೇಕು ಅದು ನೋಡಿಸ್ತೀನಿ. ಸರಿನಾ? ಸೊ ಇಲ್ಲಿ ಇನ್ನೊಂದ್ಸತಿ ನೋಡ್ತೀನಿ ನೋಡಿ. ಸೊ ಇಲ್ಲಿ ಇವಾಗ ಇದನ್ನು ಎಮ್ ಕ್ರಾಸ್ ಎನ್ ಅಂತ ತೊಗೊಳೋಣ. ಎಮ್ ಕ್ರಾಸ್ ಎನ್. ಸೊ ಇಲ್ಲೂ ಕೂಡ ನಾವು ಐ ಜೆ ಕೆ ಬರ್ಕೊಳ್ಳೇಬೇಕು. ಬೇಸಿಕಲಿ ದಿಸ್ ಇಸ್ ಐ ಕ್ಯಾಪ್, ಕೆ ಕ್ಯಾಪ್, ಜೆ ಕ್ಯಾಪ್. ಸೊ ಎಮ್ ಅಲ್ಲಿ 1 5 3 ಇದೆ. ಇಲ್ಲಿ 2 3 -1 ಇದೆ. ಸೊ ಇವಾಗ ಇಲ್ಲಿ ಐ ಕ್ಯಾಪ್ ಅಂತ ಬರ್ಕೊಂಡು ಅಂತ ಹೇಳಿದ್ರೆ ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿ ಬಿಟ್ಟು ಮಿಕ್ಕಿದೆಲ್ಲ ಎಲಿಮೆಂಟ್ಸ್ ತೊಗೊಬೇಕು. ಬೇಸಿಕಲಿ ಈ ಎಲಿಮೆಂಟ್ಸ್ ತೊಗೊಬೇಕು. ಆಯಿತಾ ಹುಡುಗರ? ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ 5 ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಈ ಎಲಿಮೆಂಟ್ಸ್ ನಡುವೆ. ಅದೇನು ಅಂತ ಹೇಳ್ತೀರ ನೋಡ್ತೀನಿ. ನೆಕ್ಸ್ಟು ಇಲ್ಲಿ ಮೈನಸ್ ಬರೀಲೇಬೇಕು. ಮೈನಸ್ ಜೆ ಕ್ಯಾಪ್ 1 3 2 -1 1 3 2 -1 ಸರಿ ಇದೆಯಾ? ಸೊ ಈ ರೀತಿಲಿ ಬರ್ಕೊಬೇಕು. ಪ್ಲಸ್ ಕೆ ಕ್ಯಾಪ್ ಫಸ್ಟ್ ರೋ ಲಾಸ್ಟ್ ಕಾಲಮ್. ಸೊ 1 5 2 3 1 5 2 3 ಸರಿನಾ? ಸೊ ಇವಾಗ ಈ ರೀತಿಯಲ್ಲಿ ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇವೆರಡು ಮಲ್ಟಿಪ್ಲೈ ಮಾಡ್ಕೊಬೇಕು, ಇವೆರಡು ಮಲ್ಟಿಪ್ಲೈ ಮಾಡ್ಕೊಬೇಕು. ಏನಂತ ಹೇಳಿ ಇಲ್ಲಿ ನೋಡ್ತೀನಿ ನೋಡಿ. ಸೊ ಬೇಸಿಕಲಿ ಐ ಕ್ಯಾಪ್. ಸೊ 5 ಇಂಟು -1 ಇಸ್ -5 ಅಲ್ವಾ? 5 ಇಂಟು -1 ಇಸ್ -5. 3 ಇಂಟು 3 ಇಸ್ 9. ಆದರೆ -9 ತೊಗೊಬೇಕು. ನೆಗೆಟಿವ್ ಆಫ್ ವಾಟ್ ಎವರ್ ದ ರಿಸಲ್ಟ್ ಇಸ್. ಮೈನಸ್ ಜೆ ಕ್ಯಾಪ್ 1 ಇಂಟು -1 ಇಸ್ -1. 2 ಇಂಟು 3 ಇಸ್ -6. 2 ಇಂಟು 3 ಇಸ್ -6. ಇದರೊಳಗೆ ಏನಿದೆಯೋ ಅದನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ದಟ್ಸ್ ದ ಎಂಟೈರ್ ಐಡಿಯಾ. ಮತ್ತೆ ಕೊನೆಯದಾಗಿ ಕೆ ಕ್ಯಾಪ್ ಇದೆ. ಪ್ಲಸ್ ಕೆ ಕ್ಯಾಪ್ 1 ಇಂಟು 3 ಇಸ್ 3. 2 ಇಂಟು 5 ಇಸ್ 10. ಆದರೆ ನೆಗೆಟಿವ್ ಆಫ್ 10. ಆಯ್ತಾ ಹುಡುಗರ? ಸೊ ಕೊನೆಯದಾಗಿ ಇದನ್ನು ಸಾಲ್ವ್ ಮಾಡಿ ಅದೇ ಉತ್ತರ ಅಷ್ಟೇ. ಇದು -14 ಐ ಕ್ಯಾಪ್ ಪ್ಲಸ್ 7 ಜೆ ಕ್ಯಾಪ್ -7 ಕೆ ಕ್ಯಾಪ್. ಇದೆ ನಿಮ್ಮ ಉತ್ತರ. ಆಯ್ತಾ? ಸೊ ಇಲ್ಲಿಂದ ಬರ್ಕೊಳ್ಳಿ.